ಸದ್ಯಕ್ಕೆ ನಿಗಮ ಮಂಡಳಿಗಳ ನೇಮಕ ವಿಚಾರ ಗಜಪ್ರಸವದ ರೀತಿಯಾಗಿದೆಯಾ ಅನ್ನೋ ಕುತೂಹಲ ಹಾಗೂ ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇದೆ. ಕಾರಣ ವಾರದ ಒಳಗಾಗಿ ಆಗತ್ತೆ, ಇವತ್ತಾಗತ್ತೆ, ನಾಳೆ ಆಗತ್ತೆ ಅನ್ನುವಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾನೆ ಬರ್ತಾ ಇದ್ದಾರೆ ನಾಯಕರು. ಬಟ್ ರಿಯಾಲಿಟಿನಲ್ಲಿ ಆಗ್ತಾ ಇಲ್ಲ. ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ 30 ಶಾಸಕರನ್ನ ನಿಗಮ ಮಂಡಳಿಗೆ ನೇಮಕ ಮಾಡಿ ಆದೇಶವನ್ನ ಹೊರಡಿಸಲಾಗುತ್ತಾ ಅನ್ನೋ ಕುತೂಹಲ ಇದೆ. ಕೆಪಿಸಿಸಿ ನೀಡಿದ್ದ ಶಾಸಕರ ಪಟ್ಟಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮ್ಮತಿ ಸೂಚಿಸೋ ಹಂತದಲ್ಲಿದ್ದಾರಾ? ಯಾವ್ಯಾವ ಶಾಸಕರಿಗೆ ಯಾವ್ಯಾವ ನಿಗಮ ಮಂಡಳಿ ಕೊಟ್ರೆ ಸೂಕ್ತ? ನೀವಿಬ್ರು ಒಟ್ಟಿಗೆ ಕೂತು ಚರ್ಚೆ ಮಾಡಿ ಹೀಗಂತ ಒಂದು ಸಲಹೆಯನ್ನ ಸಿಎಂ ಹಾಗೂ ಡಿಸಿಎಂಗೆ ಕೊಟ್ಟಿದ್ದಾರಂತೆ. ಈ ಸಲಹೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ಕೊಡ್ತಾನೆ ಬರ್ತಾ ಇದೆ. ಬಟ್ ಇಲ್ಲಿ ತನಕ ಅದು ವರ್ಕೌಟ್ ಆದಂಗೆ ಕಾಣಿಸ್ತಾ ಇಲ್ಲ. ಆ ಬಳಿಕ ಅಷ್ಟೇ ನಾವು ಲಿಸ್ಟ್ ಅನ್ನ ಪ್ರಕಟಣೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಅಲ್ಲಿಗೆ ನಾನು ಆಗ್ಲೇ ಹೇಳಿದಾಗೆ ಗಜಪ್ರಸವದ ರೀತಿನೇ ಈ ನಿಗಮ ಮಂಡಳಿ ನೇಮಕದ ವಿಚಾರ ಕಾಂಗ್ರೆಸ್ ಪಾಲಿಗೆ ಇದ್ದಾಗ ಕಾಣಿಸ್ತಾ ಇದೆ. ಮತ್ತೆ ಹಲವರು ಈಗಾಗಲೇ ಇದರ ಆಸೆನೆ ಬಿಟ್ಬಿಟ್ಟಿದ್ದಾರೆ. ಕೊಡೋ ಮನಸ್ಸಿಲ್ವಾ, ಹೀಗೆ ಮುಂದಾಕೊಂಡು ಹೋಗ್ತಾರಾ ಗೊತ್ತಿಲ್ಲ ಅಂತ ಗೊಣಗ್ತಾ ಇದ್ದಾರೆ. ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ, ಬಹಳ ಬೇಗ ನಾವು ಮಾಡ್ತೇವೆ, ಇನ್ನು ಮುಂದಕ್ಕೆ ಹಾಕೋದಿಲ್ಲ ಅಂತ ಹೇಳಿ ಅಧ್ಯಕ್ಷರು ಹೇಳಿದ್ದಾರೆ. ಅಧ್ಯಕ್ಷರು ಹೇಳಿದ ಮೇಲೆ ಅನೇಕ ಸಂದರ್ಭದಲ್ಲಿ ಅದೆಲ್ಲ ಸತ್ಯ ಇರುತ್ತೆ. ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ, ಬಹಳ ಬೇಗ ನಾವು ಮಾಡ್ತೇವೆ, ಇನ್ನು ಮುಂದಕ್ಕೆ ಹಾಕೋದಿಲ್ಲ ಅಂತ ಹೇಳಿ ಅಧ್ಯಕ್ಷರು ಹೇಳಿದ್ದಾರೆ. ಅಧ್ಯಕ್ಷರು ಹೇಳಿದ ಮೇಲೆ ಅನೇಕ ಸಂದರ್ಭದಲ್ಲಿ ಅದೆಲ್ಲ ಸತ್ಯ ಇರುತ್ತೆ.